ತುಂಬ ಖುಷಿಯಾಯಿತು. ನೀವೆಲ್ಲ ನೋಡಿ ನಮ್ಮ ಕರ್ನಾಟಕ ಜನತೆಗೆ ಈ ಸಿನಿಮಾ ತಲುಪಿಸ್ಬೇಕನ್ನೋ ಮಾಧ್ಯಮ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಈ ಮಂಗಳಮುಖಿಯರ ಪಾತ್ರ ಮಾಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಹೀರೋ ಯುವರಾಜ್ ಒಂದು ತುಂಬ ಲೈಫ್ ಇದೆ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಮುಂದಿನ ದಿನಗಳಲ್ಲಿ ಒಳ್ಳೆ ಚಿತ್ರರಂಗಿಗೆ ಒಂದು ಒಳ್ಳೆಯ ಹೀರೋ ಕರ್ಕೊಂಡ್ಬಂದ ಒಂದು ಭರವಸೆ ಇದೆ ನನಗೆ. ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಪೋಲ ಪ್ರವೀಣ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ನಿಮಗೆ ನಾನು ಒಳ್ಳೆಯ ಗಿಫ್ಟ್ ಕೊಟ್ಟಿದ್ದೆ ಅಂತ ಅನ್ಕೊತಿದ್ದೀನಿ. ಈ 2026 ನಮ್ಮದೇ ಪವರ್ಫುಲ್ ಬ್ಲಾಕ್ ಬಸ್ಟರ್ ಇಟ್ಟು ಅನ್ಕೊಬಿಡಿ ಸರ್. ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಮತ್ತೆ ಏನೊಂದು ಕಿನ್ನಲ್ರ ಸರ್ ಸೂಪರ್ ಸಾಂಗು, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಪ್ರದ್ಯೋತ್ತನ್ ಈ ವರ್ಷ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಮ ಮ್ಯೂಸಿಕ್ಕಿಗೆ. ಎಲ್ಲರಿಗೂ ತುಂಬ ನಮ್ಮ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಒಂದು ಇದು ಮೂವಿ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಖ್ಯಾತಿ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದೇನೆ. ಸೊ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿಮ್ಮ ಟೈಮ್ ತಗೊಂಡು ನಮ್ಮ ಮೂವಿನ ಬಂದು ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗ್ತಿದೆ. ಹೀಗೇ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ಏನನ್ನೋದು ರಾಘು ಆಗಲಿ, ನೀತು ಮೇಡಮ್ ಆಗಲಿ, ಹೀರೋ ಆಗಲಿ, ಅಂದರೆ ಬೂಸ್ ಬಂಪ್ಸ್ ಬರೋವಂಥ ಸೀನ್ಸ್ ಒಂದು ಅಷ್ಟಿದೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಬಂದು ಎಲ್ಲ ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನು ತುಂಬ ಜಾಸ್ತಿ ಮೂವಿ ನೋಡೋಕ್ಕೆ ಕಮ್ಮಿ ಬರೋದು. ಸರ್ ಇನ್ವೈಟ್ ಮಾಡಿದ್ರಿಂದ ಇವತ್ತು ಆಫೀಸಲ್ಲಿ ಲೀವ್ ಆಗಿಬಿಟ್ಟು ಬಂದಿರೋದು. ತುಂಬ ಚೆನ್ನಾಗಿದೆ ಮೂವಿ. ಯಾರೆಲ್ಲ ಸೌದತ್ತಿ ಎಲ್ಲಮ್ಮನ ಫ್ಯಾನ್ಸ್ ಇದ್ದೀರಾ, ಯಾರೆಲ್ಲ ಸೌದತ್ತಿ ಎಲ್ಲಮ್ಮನ ಪೂಜೆ ಮಾಡ್ತೀರಾ, ಖಂಡಿತವಾಗ್ಲೂ ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಬಿಗ್ ಬಾಸಲ್ಲಿ ಎಲ್ಲರೂ ನೋಡಿರ್ತೀರಾ ನಿತೂರ್ ಮ್ಯಾಮ್ನ. ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಆದಷ್ಟು ಹೊಸ ಕಲಾವಿದರು ತುಂಬ ಜನ ಇದ್ದಾರೆ. ಎಲ್ಲರೂ ಗೊತ್ತಿದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಈ ಕೊನೆ ಶಿಖಂಡಿ ಸಿನಿಮಾ ನೋಡಿದೆ. ನಮ್ಮ ಡೈರೆಕ್ಟ್ರು ಗುರುಮೂರ್ತಿ ಅವರು ತುಂಬಾ ಅದ್ಭುತ ಮಾಡಿದ್ದಾರೆ. ಹಾಗೆ ಪೋಲ ಪ್ರವೀಣ್ ಕುಮಾರ್ ನಮ್ಮ ಸಾರ್ ತುಂಬಾ ಇವತ್ತು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾ ನಾವೆಲ್ಲರೂ ಹೇಳ್ತೀವಿ ಸಿನಿಮಾ ಚೆನ್ನಾಗಿದೆ ಬೇರೆ ಕೇಳಿಬಿಟ್ಟು ಥಿಯೇಟ್ರಿಗೆ ಹೋಗೋದಲ್ಲ. ಫಸ್ಟ್ ನೀವು ಥಿಯೇಟ್ರಿಗೆ ಹೋಗಿ, ನೀವು ಫಸ್ಟ್ ಥಿಯೇಟ್ರಿಗೆ ಹೋಗಿ ಫಸ್ಟ್ ಮೆಸೇಜ್ ಏನಿದೆ ಅಂತ ನೋಡಿ, ಆಮೇಲೆ ನೀವು ಇನ್ನೊಂದು 10 ಜನ ಕೇಳ್ತೀರಿ. ಇಂಥ ಸಿನಿಮಾನ ನೋಡಿ ಹಾಗೆ ಎಲ್ಲರಿಗೂ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತು ಶ್ರೀಕಂಠಿ ಮೂವಿ ನೋಡಿದೆ. ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಎಲ್ಲೂ ಕೂಡ ಬೋರ್ ಅನ್ನಿಸ್ತಿಲ್ಲ. ಫಾಸ್ಟ್ ಸ್ಕ್ರೀನ್ ಪ್ಲೇ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೂಪರ್. ಆ್ಯಂಡ್ ನಾನು ನೀತಿ ಅವ್ರ ಪರ್ಫಾರ್ಮೆನ್ಸ್ ನಿಜಕ್ಕೂ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅವ್ರಿಗೆ ನಾನು ಆ್ಯಸ್ ಅ ಫ್ರೆಂಡ್ ಆಗಿ ಆ್ಯಸ್ ಅ ಬಡಿಯಾಗಿ ನೋಡಿದ್ದೆ. ಬಟ್ ಇವತ್ತು ಪರ್ಫಾರ್ಮೆನ್ಸಲ್ಲಿ ನೋಡಿದಾಗ ಆ ವೈಬ್ರೇಷನ್ ಆಗಿರ್ಬೋದು, ಆ ಒಂದು ಎನರ್ಜಿ ಆಗಿರ್ಬೋದು, ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ರಘು ಸರ್ ತುಂಬ ಕಷ್ಟ ಆ ಕ್ಯಾರೆಕ್ಟರ್ ನೀವು ಮಾಡಿರೋದು. ಬಿಕಾಸ್ ಯಾಕೆಂದರೆ ಆ ಕಂಟಿನ್ಯೂ ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ನಿಮ್ಮ ಹತ್ರ, ಅದಂತೂ ಹೇಳ್ಬೋದು. ಆ್ಯಂಡ್ ನಿಖಿತಾ ಅವ್ರ ಪರ್ಫಾರ್ಮೆನ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹೀರೋ ಆ್ಯಂಡ್ ಹೀರೋಯಿನ್ ಆಗಿರ್ಬೋದು, ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ. ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಅದು ಒಂದು ಏನು ಹೇಳ್ತೀವಿ, ಅದು ಒಂದು ವೈಬ್ರೇಷನ್ನ ನೀವು ಫೀಲ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇದೇ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿಖಂಡಿ ಚಿತ್ರ ನಾಯಕ ಇವತ್ತು ಹೇಗೆ ಹೇಳಿ ಗೊತ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಈ ದಿನಕ್ಕೋಸ್ಕರ 2 ವರ್ಷದಿಂದ ಕನಸು ಕಾಣ್ತಿದೆ. ಫೈನಲಿ ಆ ದಿನ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ವರ್ಷದಿಂದ ಕಾಯ್ತಿದ್ದೆ ಈ ರೀತಿ ಔಟ್ಪುಟ್ಗೋಸ್ಕರ. ಯಾರೋ ಬಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಚೆನ್ನಾಗಿದೆ ಅಂತ ಹೇಳಿ ಅಂತ ಕಾಯ್ತಿದ್ದೆ. ಫೈನಲಿ ಆ ದಿನ ಬಂದಿದೆ. ನಾನು ದೇವ್ರನ್ನ ನನ್ನ ಮೂವಿ ಅಂತ ನಾನು ಹೇಳ್ತಿಲ್ಲ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ತಾಯಂದಿರ ಬಗ್ಗೆ ಆಗಲಿ, ಎಲ್ಲರೂ ಸಮಾಜದ ಬಗ್ಗೆ ಆಗಲಿ ತುಂಬಾ ಒಂದು ಒಳ್ಳೆ ವಿಷಯನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ನೀವು ಗೆಲ್ಲಿಸಿ. ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರವೀಣ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಹಾಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಮೂವಿನ ಸಪೋರ್ಟ್ ಮಾಡಿ ಗೆಲ್ಲಿಸಿ. ನನಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಮೂವಿ ಹೇಗಿದೆ, ಮೂವಿ ಕಾನ್ಸೆಪ್ಟ್ ಏನು ಅಂತ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಎಲ್ಲರೂ ಖಂಡಿತ ಫ್ಯಾಮಿಲಿ ಸಮೇತ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬ್ರದರ್, ನಿಜವಾಗ್ಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಒಂದು ತೃಪ್ತಿ ಇದೆ ನನಗೆ ನಿಜವಾಗ್ಲೂ. ನಿರ್ದೇಶಕರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಒಂದು ಕತೆ ಮಾಡಬೇಕಂದ್ರೆ ನಿಜವಾಗ್ಲೂ ಒಂದು ಧೈರ್ಯ ಬೇಕು. ಆಮೇಲೆ ನಿಜವಾಗ್ಲೂ ಸರ್ ಇದರಲ್ಲಿ ಏನಿಲ್ಲ, ಇದರಲ್ಲಿ ಹಾಸ್ಯ ಇದೆ, ಆಮೇಲೆ ಚಿತ್ರಕಥೆ ಇದೆ, ಸಂಭಾಷಣೆ ಇದೆ.
ಆಮೇಲೆ ಒಂದು ಒಳ್ಳೆ ಕಲಾವಿದರು ಒಂದು ಅಭಿನಯ ಇದೆ. ನಿಜವಾಗ್ಲೂ ಮೇಡಮ್ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಾ. ಆ ಕ್ಲೈಮ್ಯಾಕ್ಸ್ ದೃಶ್ಯ ನೋಡಿದಾಗ ನಿಜವಾಗ್ಲೂ ನನಗಂತೂ ರೋಮಾಂಚನನೇ ಆಗೋಯ್ತು. ನಿಜವಾಗ್ಲೂ ಮೇಡಮ್ ಆ ಒಂದು ಫೀಲಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಒಂದು ಒಳ್ಳೆ ಸಿನಿಮಾಗಳು ಬರೋದೇ ಅಪರೂಪ. ಬಂದಾಗ ನಾವೆಲ್ಲರೂ ಅದನ್ನು ಸಪೋರ್ಟ್ ಮಾಡಬೇಕು, ಬೆಂತಟ್ಟಬೇಕು ನಿಜವಾಗ್ಲೂ. ಯಾಕೆಂದರೆ ಈ ರೀತಿ ಸಿನಿಮಾಗಳು ಗೆದ್ದಾಗ ಇನ್ನೊಂದು 10 ಸಿನಿಮಾ ಮಾಡ್ತಾರೆ ನಿರ್ದೇಶಕರು. ನಮ್ಮ ಥರ ಕಲಾವಿದರಿಗೆ ನಿಜವಾಗ್ಲೂ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ. ಎಲ್ಲ ಇದು ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ಕೊಟ್ಟಿದ್ದಾರೆ ನಿರ್ದೇಶಕರು. ದಯವಿಟ್ಟು ನೀವು ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋದಾಗ ಈ ರೀತಿ ಒಂದು 100 ಸಿನಿಮಾಗಳು ಬರುತ್ತೆ. ನಿರ್ದೇಶಕರು ಹಿಂದೆ ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ, ಇದರಲ್ಲಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಒಳ್ಳೆ ಕಥೆನ ತಗೊಬಂದಿದ್ದಾರೆ. ನಿಜವಾಗ್ಲೂ ನೀತು ಮೇಡಮ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ಕಲಾವಿದರು, ಪೋಷಕ ಕಲಾವಿದರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇವ್ರ ಶ್ರಮ ನಿಜವಾಗ್ಲೂ ಗೆದ್ದಾಗ ನಿಜವಾಗ್ಲೂ ನೀವೆಲ್ಲ ಬೆಂತಟ್ಟಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಿಜವಾಗ್ಲೂ ಸರ್ ಈ ರೀತಿ 10 ಹಲವು ಸಿನಿಮಾಗಳು ಮಾಡ್ತಾಯಿರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಈ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ತಾ ಇದ್ದೀನಿ. ಈ ಸಿನಿಮಾ ನಮ್ಮ ಕಿನ್ನರ್ ರಾಜ ನಾವು ಕರೆದಿದ್ರು, ನಮ್ಮ ಸಾಹಿತಿ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿದೆ, ಒಂದು ಹೊಸ ಪ್ರಯತ್ನ ಮತ್ತು ಟೋಟಲ್ ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಆಮೇಲೆ ಇದ್ರ ತಕ್ಕಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಹೊಸಬ್ರು ಅಂತ ಯಾರೂ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಹಾಫಲ್ಲಿ ಸಿನಿಮಾನ ಒಂದು ಕ್ಯಾಶುವಲಾಗಿ ಟೇಕ್ ಆಫ್ ತೊಗೊಂಡ್ರೆ, ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಯಾರು ಹೀರೋಗಳು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಹೀರೋ ಆಗಿ ಮುಂದೆ ನಿಂತ್ಕೊಳ್ತಾರೆ. ತೆರೆ ಮೇಲೆ ನಾಯಕ ನಟರು ಆಗಿರ್ಬೋದು, ಅಲ್ಲಿ ಮಾತಿರ್ತಕ್ಕಂಥ 6 ಜನ ಕಲಾವಿದರು, ನಮ್ಮ ಮಂಗಳಮುಖಿಯವರು ಅಂತ ಏನು ಹೇಳ್ತೀವಿ, ಅವರಂತೂ ಅದ್ಭುತವಾಗಿ ಬಂದು ಹಂಗೆ ಸ್ಟೇಜಲ್ಲಿ ಅಲರ್ಟ್ಬಿಟ್ಟು ಹೊಡೋಗ್ಬಿಟ್ಟಿದ್ದಾರೆ. ಅದಾದಮೇಲೆ ನಮ್ಮ ನಾಯಕ ನಟರು ಯಾರಿದ್ದಾರೆ ಸರ್, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಬ್ಯೂಟಿಫುಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿ ಆಯಿತು ನನಗೆ, ವೆರಿ ಮಚ್ ಹ್ಯಾಪಿ. ಹಾಗಾಗಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಅದರಿಂದ ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ತಂತ್ರಜ್ಞರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸರ್, ನಿಮ್ಮ ಹೆಸರು ಗೊತ್ತಾ, ಪ್ರಜ್ಯೋತ್, ಸೆಕೆಂಡ್ ಹಾಫಲ್ಲಂತೂ ತುಂಬ ಅದ್ಭುತವಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಕೊನೆ ಕಣ್ಣು ಕಾಣ್ತಾ ಇರೋಂಥ ನಾಯಕ ನಟರು ಅಂತ ಅಂದರೆ ಇನ್ನೊಬ್ರು ಅಂದರೆ ನಮ್ಮ ಕಿನ್ನರ್ ರಾಜ್ ಅವರು ತಾಯಿ ಬಗ್ಗೆ ಆಡಿರ್ತಕ್ಕಂಥ ಸಾಂಗು ತುಂಬ ಅದ್ಭುತವಾಗಿದೆ. ನಾನು ತುಂಬ ನನ್ನ ಮುಂದಿನ ಚಿತ್ರಗಳಲ್ಲೂ ಕೂಡ ಇವರಿಗೆ ನಾನು ತುಂಬ ಈಗಲೇ ಹೇಳ್ತಾ ಇದ್ದೀನಿ, ಅವರೆಲ್ಲ ಸಾಂಗ್ ಬರೀತಾರೆ. ಹಾಗಾಗಿ ತುಂಬ ಖುಷಿ ಆಯಿತು. ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ. ಆ ಸೌಂಡ್ ಎಫೆಕ್ಟಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ DOP ನಮ್ಮ ಸ್ವಾಮಿಯವರು, ಮೈಸೂರು ಸ್ವಾಮಿಯವರು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ನಾನು ಕೇಳ್ಕೊಳ್ತೀನಿ ಅಂದರೆ ಇದನ್ನು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿ ಅಂತ. ನಟಿಯ ವರ್ಷ ಸೊ ಆ್ಯಕ್ಚುಲಿ ಮೊದಲನೇದು ನಾನು ಈ ಶಿಖಂಡಿ ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲವನ್ನು ಹಾಡಕ್ಕೆ ಕೇಳಿನ ಬಂದೀನಿ. ಯಾಕಂದರೆ ಎಲ್ರಿಗೂ ಗೊತ್ತದ ನಾ ಎಲ್ಲವನ್ನು ಪರಮ ಭಕ್ತಿ ಅಂತಂದ್ರೆ. ಸೊ ಮೊದಲನೇದಾಗಿ ಇವ್ರದ್ದೆಲ್ರದ್ದು 7 ಮಂದಿ ಇವ್ರದ್ದು ಜೋಗ್ತಿ ಗೆಟಪ್ ನೋಡಿದ್ಮೇಲೆ ನಾನು ಇದಕ್ಕೆ ಹೋಗಬೇಕು ಅಂತ ಎಲ್ಲ ಒಂದು ಕರ್ಸ್ಕೊಂಡ್ರಿ. ಮತ್ತು ನಿಮ್ಮ ಕಡೆಯಿಂದ ಇನ್ವೈಟ್ ಬಂದ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆದ್ರಿ. ಗೂಸ್ ಬಂಪ್ಸ್ ಮೂಮೆಂಟ್ ಅದ, ಲಾಫಿಂಗ್ ಮೂಮೆಂಟ್ ಅದ, ಕಾಮಿಡಿ ಸೀನ್ಸ್ ಅದಾವ್ರಿ, ಎಮೋಷ್ನಲ್ ಸೀನ್ಸ್ ಅದಾವ. ಐ ಥಿಂಕ್ ಎಲ್ಲ ಎಮೋಷನ್ ಮಿಕ್ಸ್ ಮಸಾಲ ಅಂತ ಹೇಳಿದ್ರೆ ಶಿಖಂಡಿ ಅಂತ ಹೇಳ್ಬೋದು. ಆ್ಯಂಡ್ ಅಂದರೆ ಜೋಗ್ತೀರಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನನಗೆ ಗೊತ್ತ್ರಿ ಅವ್ರ ಜೀವನ ಹೆಂಗಿರ್ತದ, ಸಮಾಜ ಅವ್ರನ್ನ ಹೆಂಗೆ ನೋಡ್ತಾರಂತಂದು ಭಾಳ ಚಂದ ತೋರ್ಸ್ಯಾರ. ಇಷ್ಟು ಪಾಸಿಟಿವ್ ವೇ ಆಗಿ ಅಂದ್ರೆ ಜೋಗತಿಯೊಳಗೆ ತಾಯಿ ಪ್ರೀತಿ ತೋರಿಸಿದ ಐ ಥಿಂಕ್ ಇದು ಫಸ್ಟ್ ಅನ್ಕೊಂತೀನಿ. ಯಾಕಂದ್ರೆ ಜೋಗತಿಯವ್ರಂದ್ರೆ ಎಲ್ಲವನ್ನು ತೋರಿಸ್ತಾರೆ, ಬಟ್ ಜೋಗತಿಯೊಳಗೂ ತಾಯಿ ಮಮತಾ ಪ್ರೀತಿನ ಭಾಳ ಚಂದ ತೋರಿಸ್ಯಾರ. ಸೊ ಆಲ್ ದ ಬೆಸ್ಟ್, ಎಲ್ಲರೂ ಭಾಳ ಚಲೋ ಮಾಡಿರಿ. ಸೊ ಈ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಅನ್ಕೊಂತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಭಾಳ ಚಲೋ ಮಾಡಿರಿ. ಇನ್ನಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಗಲಿ ಆ್ಯಂಡ್ ಇದು ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಮೂವಿ ನೋಡಿ ನಾನು ಭಾಳ ಇಮೋಷ್ನಲ್ ಆಗಿದ್ದೀನಿ. ಏನಂದರೆ ಈ ಮೂವಿಯಲ್ಲಿ ಎಲ್ಲ ಇದೆ, ಕಾಮಿಡಿ, ಹಾರರ್, ಲವ್, ಎವ್ರಿಥಿಂಗ್, ಮೆಸೇಜ್ ಇದೆ, ಎಲ್ಲ ಇದೆ. ಸೊ ಇದು ನಮ್ಮ ಕನ್ನಡ ಮೂವಿ, ಕರ್ನಾಟಕದ ಮೂವಿ. ಸೊ ನಾವೆಲ್ಲರೂ ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು ಮತ್ತು ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಮತ್ತು ಲಕ್ಷ್ಮಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇಂಥ ನಿಜವಾಗ್ಲೂ ಶಿಖಂಡಿ ಅಂತ ಮೂವಿ ನಾನು ನೋಡೇ ಇಲ್ಲ. ಶಿಖಂಡಿ ಅಂದರೆ ಅರ್ಥ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈ ಮೂವಿಯಿಂದ ಅವ್ರಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ, ಅವ್ರಿಗೆ ಎಷ್ಟು ದೈವ ಬಲ ಇದೆ ಅನ್ನೋದು ನೀವು ತೋರಿಸ್ಕೊಟ್ಟಿದ್ದೀರಾ. ಅದನ್ನೆಲ್ಲ ಜನರು ಅರ್ಥ ಮಾಡಿಕೊಂಡು ಅವ್ರಿಗೆ ಒಳ್ಳೆಯ ಸ್ಥಾನ ಕೊಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ.
ಕೇಳಿಕೊಳ್ಳುತ್ತೇನೆ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರೂ ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಅವ್ರಿಗೆ ಗೌರವ ನೀಡಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಕರಣ್ ಅಂತ, ಪ್ರೊಡ್ಯೂಸರ್ ಅವ್ರ ಮಗ. ಸೊ ಸಂಭವಾಮಿ ಯುಗೆ ಯುಗೆ ದ ಮೆಸೇಜ್ ಆಫ್ ದ ಮೂವಿ. ಸೊ ಎಲ್ಲೆಲ್ಲಿ ಅಧರ್ಮ ನಡೀತಾ ಇರುತ್ತೋ ಭಗವಂತ ನಾನು ಮತ್ತೆ ಮತ್ತೆ ಜನ್ಮಿಸ್ತಾ ಇರ್ತೀನಿ ಅನ್ನೋದು. ಸೊ ಅದನ್ನು ಭಾಳ ನೀಟಾಗಿ ತೋರಿಸಿದ್ದಾರೆ ಮೆಸೇಜ್ನ. ಎವ್ರಿಬಡಿ ಹ್ಯಾಸ್ ಗಿವನ್ ಲೈಫ್ ಟು ದ ಕ್ಯಾರೆಕ್ಟರ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಹ್ಯಾಡ್ ಸೀನ್ ಓನ್ಲಿ ದ ರಾ ಫುಟೇಜಸ್ ಬಿಫೋರ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ವಾಚಿಂಗ್ ಆಫ್ಟರ್ ಕಂಪ್ಲೀಟ್ ಶೂಟ್ ಎಡಿಟಿಂಗ್ ಎಲ್ಲ ಆದಮೇಲೆ. ದ ಮ್ಯೂಸಿಕ್ ಆಗಲಿ ಪ್ರಜಾತಮ್ ಅವರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದೇ ಆ್ಯಕ್ಟೆಡ್ ವೆರಿ ವೆಲ್. ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗೆ 4 ಸಾಂಗ್ಸ್ ಆ್ಯಂಡ್ BGM ಮಾಡಿದ್ದೀನಿ. ಹೋದ ವರ್ಷ ನನ್ನ ಸಿನಿಮಾ ಮಹಾದೇವ ಇಂಡಿಯಾ ದೊಡ್ಡ ಹಿಟ್ ಆಗಿದೆ, ನಿಮಗೆಲ್ಲರೂ ಗೊತ್ತಿರೋ ವಿಷಯ. ಸೊ ಆ ಸಿನಿಮಾ ಮಾಡಿದ್ರೆ ನಂಗೆ ಏನು ವೈಪ್ ಸಿಕ್ತು, ಆವಾಗ ನನಗೆ ಅದೇ ವೈಪ್ ಸಿಕ್ತು. ಆ್ಯಂಡ್ ಈವನ್ ಥಿಯೇಟ್ರಲ್ಲಿ ಈಗ ನೋಡ್ತಾ ಇರೋವಾಗ ಕೂಡ ನನಗೆ ಒಂದು ಗೂಸ್ ಬಂಪ್ಸ್. ಅಫ್ಕೋರ್ಸ್ ಎಷ್ಟು ಒಂದು 100 ಸತಿ ಮೇಲೆ ನೋಡಿದ್ರು ಕೂಡ ನಮಗೆ ಒಂದು ವಾವ್ ಅನ್ನೋ ಒಂದು ಎಲಿಮೆಂಟ್ ನನಗೆ ಇನ್ನೂ ತುಂಬ ಕಡೆ ಅನಿಸ್ತು. ಸೊ ಆಡಿಯನ್ಸ್ಗೂ ತುಂಬ ಜನಕ್ಕೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗುರು ಸರ್ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಪೋಲಾ ಪ್ರವೀಣ್ ಸರ್ಗೆ, ಆ್ಯಂಡ್ ನಮ್ಮ ಎಡಿಟರ್ ಚಕ್ರನ್ ಸಾಯ್ ಅವರಿಗೆ, C2C ಕಿಶೋರ್ ಅವರಿಗೆ, ಆ್ಯಂಡ್ DOP ಮೈಸೂರು ಸರ್ಗೆ. ಆ್ಯಂಡ್ ಕ್ಯಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಎಲ್ಲ ನಿಮಗೆ ನಗ್ನಗ್ತಾ ಒಂಥರ ಮಜಾ ಇರುತ್ತೆ. ಅದರಲ್ಲಿ ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಸೆಕೆಂಡ್ ಹಾಫಲ್ಲಿ ಮಂಗಳಮುಗಿರ್ ಕ್ಯಾರೆಕ್ಟರ್ಸ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆ್ಯಂಡ್ ನಮ್ಮ ಯುವ ಬ್ರದರ್ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸೇ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅವರು ಸಾಂಗ್ಸ್ ಎಲ್ಲ ಆಗಲಿ, ಆ್ಯಕ್ಷನ್ ಬ್ಲಾಕಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ತಿನ್ನಾಗ್ಬಿಟ್ಟಿದ್ದಾರೆ. ಅಲ್ಟಿ ಆಗಿದೆ. ಖಂಡಿತ ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಇದು. ಆ್ಯಂಡ್ ತಾಯಿ ಸಾಂಗ್, ಆ ಸಾಂಗ್ ನನಗೆ ಮನಸ್ಸಿಗೆ ತುಂಬ ಹತ್ತಿರ. ತುಂಬ ಸಾಂಗ್ಸ್ ಕಂಪೋಸ್ ಮಾಡಿದ್ರು, ಆ ಸಾಂಗ್ ಇರೋ ಜಾಗ ಬೇರೆ. ಆ್ಯಂಡ್ ಅದಕ್ಕೆ ಅದ್ಭುತ ಸಾಹಿತ್ಯ ಕೊಟ್ಟು ಫಿನಾಲ್ ಸರ್ ಸೂಪರ್. ಆ್ಯಂಡ್ ಖಂಡಿತ ನೀವು ನೋಡಿ ಮಿಸ್ ಮಾಡಬೇಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.